ಚಿರತೆದು ಕಾಶಂಟ್ ಹಾಕ್ಬಿಟ್ಟು ಫೋಟೋ ಹಾಕವ್ರೆ, ಅದಕ್ಕೆ ಅರ್ಶನ ಬಡ್ದ್ಬಿಟ್ಟವ್ರೆ. ಛೇ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವತ್ತು ಸಂಡೇ ಆಗಿರೋದ್ರಿಂದ ಯಾವ ಲೆವೆಲ್ಗೆ ಜನ ಇದ್ದಾರೆ, ಅಲ್ಲೆಲ್ಲ ಕೆಂಪುಗಾಗೋದ್ರೆ. ಇದೆಲ್ಲ ಏನಕ್ಕಾಗೋದು ಅಂದರೆ ನಾವು ಯಾವಾಗಿಂದ ಹೋಗ್ತಾನೆ ಇದ್ದೀವಿ ಇನ್ನೂ ಮಂಡಿ ಚಿಪ್ಪೆಲ್ಲ ಅಲ್ಲ. ಗೈಸ್ ಇವರೆಲ್ಲ ಈಗಾಗಲೇ ಟೈಮು ಮಧ್ಯರಾತ್ರಿ 3 ಗಂಟೆ ಆಗಿದೆ. ಸೊ ಇವರೆಲ್ಲ ಏನು ನಿಂತಿದ್ದಾರಲ್ಲ ಜನ ನೋಡಿ, ಅಲ್ಲಿವರೆಗೂ ಜನ ನಿಂತಿದ್ದಾರೆ. ಸೊ ಇವರೆಲ್ಲ ನಿಂತಿರೋದು ಟೋಕನ್ಗೋಸ್ಕರ. ಆ ಟೋಕನ್ ಏನಕ್ಕೆ ಅಂದರೆ ಅಲ್ಲಿ ಮೇಲ್ಗಡೆ ತಿರುಮಲದಲ್ಲಿ ದರ್ಶನ ಪಡೆಯೋದಕ್ಕೆ ಟೋಕನ್ ಬೇಕು. ಸೊ ಅದನ್ನು ತಗೊಳಕ್ಕೆ ಅಂದ್ಬಿಟ್ಟೆ ನಿಂತಿರೋದು. ಸೊ ಅದಕ್ಕೆ ಇಷ್ಟು ಜನ ನಿಂತಿದ್ದಾರೆ. ಸೊ ನಾವಿಲ್ಲಿಗೆ ಬಂದಾಗ ಸುಮಾರು ಹತ್ರ 12 ಗಂಟೆ ಆಗಿತ್ತು. ಆವಾಗಿಂದ ಅದಕ್ಕೂ ಮುಂಚೆಯಿಂದನೂ ಜನ ಇದ್ದಾರೆ. ಸೊ ನಾವು ಈಗ ಬೆಟ್ಟ ಹತ್ತಕ್ಕೆ ಹೋಗ್ಬೇಕು, ಮೀನ್ಸ್ ಸ್ಟೆಪ್ಸ್ ಹತ್ತಕ್ಕೆ ಹೋಗ್ಬೇಕು. ಸೊ ಬನ್ನಿ, ಈಗ ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲ ಈಗ ಅಂದರೆ ಯಾರೂ ಸ್ನಾನಗಿನ ಎಲ್ಲ ಯಾರೂ ಮಾಡಿಲ್ಲ. ಸೊ ಬೆಟ್ಟ ಹತ್ತಾದಮೇಲೆ ಮೇಲ್ಗಡೆ ಹೋಗಿ ಸ್ನಾನ ಮಾಡ್ತೀವಿ. ಬನ್ನಿ ಹೋಗುವ. ಗೈಸ್ ಇಲ್ಲೆಲ್ಲ ನೋಡಿ, ಕೆಲವೊಬ್ಬರೆಲ್ಲ ದರ್ಶನ ಮುಗಿಸ್ಕೊ ಬಂದಿರೋರು, ಕೆಲವೊಬ್ಬರು ದರ್ಶನ ಮಾಡೋಕ್ಕೆ ಹೋಗ್ಬೇಕಿರೋರು. ಸೊ ಎಲ್ಲ ಇಲ್ಲಿ ಮಲಗಿದ್ದಾರೆ. ಸೊ ಎಲ್ಲ ಬೆಳಗ್ಗೆ ಎದ್ದು ಎಲ್ಲ ಜೊಯ್ ಅಂತ ಒಯ್ತಾ ಇರ್ತಾರೆ ದರ್ಶನಕ್ಕೆ. ಇವ್ರದ್ರಲ್ಲಿ ಇಷ್ಟು ಜನದಲ್ಲಿ ನಾವು ಬೆಳಗ್ಗೆ ಬೆಟ್ಟ ಹತ್ತಕ್ಕೆ ಹೋಗ್ಬೇಕು. ಸೊ ಬನ್ನಿ ಈಗ ಹೋಗ್ಬಿಟ್ಟು ಬೆಟ್ಟ ಹತ್ತಕ್ಕೆ ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗುವ. ಗೈಸ್ ಇವಾಗ 3 ಗಂಟೆ, ಈಗ ಸ್ವಲ್ಪ ಹೊತ್ತು ಮುಂಚೆ ಲೈನ್ ಕ್ಯೂ ಇತ್ತು. ಸೊ ಇವಾಗೆಲ್ಲ ಟಿಕೆಟ್ ಕೊಡೋಕ್ಕೆ, ಮೀನ್ಸ್ ಟೋಕನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಗಲೇ 4 o'clock, ಮಧ್ಯರಾತ್ರಿ 4 o'clock. ಸೊ ಈ ಥರ ಎಲ್ಲ ಕಡೆ ಟಿಕೆಟ್ ಕೊಡ್ತಾರೆ. ಇವಾಗ ಸ್ಟಾರ್ಟ್ ಮಾಡೋದು ಅಂದರೆ ಇನ್ನೊಂದು 2 ಅವರ್ವರೆಗೂ ಟಿಕೆಟ್ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತಾರೆ. ಸೊ ಎಲ್ಲ ಈಗ ಟಿಕೆಟ್ ತಗೊಂಡು ಇವ್ರಿಗೆಲ್ಲ ಆ್ಯಕ್ಚುಲಿ ದರ್ಶನ ಸಿಕ್ಕಿರೋದೇ ಸೋಮವಾರಕ್ಕೆ. ಇವತ್ತು ಯಾವಾರ ಭಾನುವಾರ, ಇವತ್ತೇ ಎಲ್ಲ ಮೀನ್ಸ್ ಏನಂದರೆ ಇವತ್ತೇ ಅವರು ಟಿಕೆಟ್ ತೊಗೊಳ್ತಾ ಇದ್ದಾರೆ. ಸೊ ನಾಳೆ ಅಥವಾ ನಾಳಿದ್ದು, ಕೆಲವೊಬ್ರಿಗೆ ನಾಳಿದ್ದು ಮಂಗಳವಾರ ಕೂಡ ಸಿಕ್ಕಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ. ಆ ಜನದಲ್ಲಿ ಕೆಲವೊಬ್ಬರು 2 ಸಲ ಬೇರೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅದು ಏನು ಗೊತ್ತಿಲ್ಲ, ಒಟ್ಟಿನಲ್ಲಿ 2 ಸಲ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅವರು. ಸೊ ಹೋಗುವ, ನಾವು ಹೋಗಿ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಮೇಲ್ಗಡೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗುವ. ಗೈಸ್ ನಾವಿವಾಗ ಎಲ್ಲಿದ್ದೀವಿ ಅಂದರೆ ತಿರುಪತಿ ಮೆಟ್ಲು ಪಾದದ ಹತ್ರ ಇದ್ದೀವಿ. ಸೊ ನೋಡಿ, ಇವತ್ತು ಸಂಡೇ ಆಗಿರೋದ್ರಿಂದ ಯಾವ ಲೆವೆಲಿಗೆ ಜನ ಇದ್ದಾರೆ. ಬಟ್ ನಾವು ಹಿಂಗೆಲ್ಲ ಬರೋಕ್ಕೆ ಹೋಗಲ್ಲ. ಸೊ ಅಲ್ಲಿಂದ ಬಂದ್ಬಿಟ್ಟು ಅಲ್ಲೇ ಕೈ ಮುಕ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಯಾಕೆ ಅಂದರೆ ನಮಗೆ ತುಂಬ ಸ್ಟೆಪ್ಸ್ ಇದೆ, ಲಾಂಗ್ ವೇ ಟು ಗೋ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡುವ ಟ್ರೆಕ್ಕಿಂಗ್ನ. ಈಗ ನಮ್ಮ ಫ್ಯಾಮಿಲಿಯವರೆಲ್ಲ ಕ್ವಿಟ್ ಮಾಡಿಬಿಟ್ರು. ಈಗ ನಮ್ಮಮ್ಮ ನಮ್ಮ ತಮ್ಮ ಮಾತ್ರ ಈಗ ಹೋಗ್ತಾ ಇರೋದು. ಗೈಸ್ ಇವಾಗ ಬೆಟ್ಲಕ್ಕೆ ಸ್ಟಾರ್ಟ್ ಮಾಡಾಯ್ತು. ಗೋವಿಂದ. ಸೊ ಬನ್ನಿ ಈಗ ಬೆಟ್ಲಕ್ಕೆ ಹತ್ಕೊಂಡು ಹೋಗುವ. ಇವಾಗ ಬ್ರೇಕ್ ತಗೊಂಡ್ವಿ. ಸೊ 1000 ಸ್ಟೆಪ್ಸು ವಿದೌಟ್ ಬ್ರೇಕ್ ಬಂದ್ಬಿಟ್ವಿ, ಬರೀ 22 ಮಿನಿಟ್ಸಲ್ಲಿ. ಸೊ ಇನ್ನೂ 2650 ಇನ್ನೂ ಸ್ಟೆಪ್ಸ್ ಇದೆ. ತವ ನೋಡಿ ಫುಲ್ ಬೆವ್ರು ತವನೆ.
ಸೊ ಎಕ್ಸಾಕ್ಟ್ ಆಗಿ ಇನ್ನೂ 2000 ಸ್ಟೆಪ್ಸು 2500 ಏನೋ ಇದೆ ಗೈಸ್. ಸೊ ಅದನ್ನು ಹತ್ಕೊಂಡು ಹೋಗುವ. ಸೊ ಇನ್ನೊಂದು 10-15 ಮಿನಿಟ್ಸ್ ಉಳ್ಕೊಂಡು ಹೋಗ್ತೀವಿ, ಯಾಕೆಂದರೆ ನಾನ್ ಸ್ಟಾಪಾಗಿ ಇನ್ನೊಂದು 1000 ಹತ್ತುತ್ತೀವಿ ಅದಕ್ಕೋಸ್ಕರ. ಸೊ ಬನ್ನಿ ರೆಸ್ಟ್ ಮಾಡಿ ಹತ್ತುವ ಗೈಸ್. ಏನು 2250. ಗೈಸ್ 2000 2000 ಸಾವಿರ ಬೇಗ ಹತ್ಬೇಕು. ಇನ್ನು 1000 ಬನ್ನಿ ಮುಖ ಏನು ಮಾಡೋಕ್ಕಾಗಲ್ಲ, ಹತ್ತಲೇಬೇಕೀಗ ಗೈಸ್. ಫೈನಲಿ ಇವಾಗ ಗಾಳಿ ಗೋಪುರದ ಹತ್ರ ರೀಚ್ ಆದ್ವಿ. ಗಾಳಿ ಗೋಪುರ ಹತ್ರ ರೀಚ್ ಆಗಿದ್ದೀನಿ. ಇದು ಆ್ಯಕ್ಚುಲಿ ಏನಂದರೆ ಮೇಯ್ನ್ ಏನ್ಬಿಟ್ಟು ಅರ್ಧ ದಾರಿ ಅಲ್ವಾ ಇದು. ಅರ್ಧ ದಾರಿ ಬಂದಿದ್ದೀವಿ ಅಂತ ಇದೊಂದು ಏನಂತಾರಲ್ಲ ಮಾತೆ ಬರ್ತಾ ಇಲ್ಲ, ಸುಸ್ತಾಗೋದಕ್ಕೆ ಇದೊಂಥರ ಚೆಕ್ ಪಾಯಿಂಟ್ ಥರ ಗೈಸ್. ಅರ್ಧ ದಾರಿ ಬಂದಿದ್ದೀವಿ ಅಂತ. ಇನ್ನು ಮುಂದೆ ತುಂಬ ದೂರ ಇದೆ, ನೀವು ಬೇಗ ಹೋಗು. ಅಯ್ಯೋ ಜನ ನೋಡಿ ಗೈಸ್, ಎಲ್ಲ ಅಡ್ಡ ಹಾಕಬಿಟ್ಟವ್ರೆ. ಎಲ್ಲ ಫುಲ್ ಎಲ್ಲ ಈ ಕಡೆ ಎಲ್ಲ ಬ್ಯಾಟಿಂಗ್ ಹೊಡಿತವ್ರೆ. ಸೊ ಈ ಕಡೆ ಎಲ್ಲ ಕೂತವ್ರೆ, ಈ ಕಡೆ ಎಲ್ಲ ಜನ ಹೋಗ್ತವ್ರೆ ನಡ್ಕೊಂಡು. ಸೊ ಗೈಸ್ ಇಲ್ಲಿವರೆಗೂ ಏನಿದ್ದಲ್ಲ ಮೀನ್ಸ್ ಆ ದಾರಿ ಕಂಪ್ಲೀಟ್ ಸ್ಟೆಪ್ಸ್ ಆಗಿತ್ತು. ಸೊ ಇನ್ಮೇಲೆ ಬರೋ ದಾರಿ ಹೇಗಿರುತ್ತೆ ಅಂದರೆ ಅರ್ಧ ಸ್ಟೆಪ್ಸು, ಅರ್ಧ ವ್ಯೂ ಪಾಯಿಂಟ್ಸು, ಅದ್ರ ಜೊತೆಗೆ ಈ ಥರ ಪ್ಲೈನ್ ಫ್ಲ್ಯಾಟ್ ರೋಡ್ಸ್ಗಳಿರುತ್ತೆ. ಸೊ ಇಲ್ಲಿಂದ ಒಂದು ಸ್ವಲ್ಪ ಜರ್ನಿ ಈಸಿ ಆಗುತ್ತೆ. ನೋಡಿ ಇಲ್ಲೆಲ್ಲ ಎಳ್ನೀರು ಸೇಲ್ ಮಾಡ್ತಾಯಿದ್ದಾರೆ. ನಾವು ಹೀಗೆ ಏನಾರು ಕುಡ್ದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದೂರ ಹೋಗಿದ್ದೆ ಬಿದ್ದೋಗ್ಬಿಡ್ತೀವಿ. ಸೊ ಒಂದು ಸ್ವಲ್ಪ ಇಲ್ಲೆಲ್ಲರೂ ಕುತ್ಕೊಳ್ಳೋಕೆ ಜಾಗ ನೋಡ್ಕೊಂಡು ಆಮೇಲೆ ಮುಂದೆ ಹೋಗ್ಬೋದು. ಇನ್ನೂ ನಮ್ಮಮ್ಮ ಎಲ್ಲೋ ಹಿಂದೆ ಉಳ್ಕೊಂಬಿಟ್ಟಿದ್ದಾರೆ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೋಗ್ಬೋದು. ಗೈಸ್ ಇವಾಗ ಗಾಳಿ ಗೋಪುರ ಹತ್ರ ರೀಚ್ ಆಗಿ ಒಂದು ಎಳ್ನೀರು ಕುಡ್ಕೊಂಡು ಸೊ ಇವಾಗ ನಮ್ಮಮ್ಮಂಗೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸೊ ಇಲ್ಲೆಲ್ಲ ಹೆಂಗೆ ಅಂದರೆ ನೋಡಿ, ಇಲ್ಲಿ ಕಾಲೆಲ್ಲ ಕೆಂಪಗಾಗೋದು. ಇದೆಲ್ಲ ಏನಕ್ಕಾಗೋದು ಅಂದರೆ ಈ ಹರಕೆ ಅನ್ನೋ ಹೆಸರಲ್ಲಿ ಈ ಮೆಟ್ಲಿಗೆಲ್ಲ ಓಲಿ ಆಡ್ಕೊಂಬರ್ತಾರೆ ಎಲ್ಲ ಜನ. ಸೊ ಆ ಥರ ಮಾಡೋದ್ರಿಂದ ಇದೆಲ್ಲ ಫುಲ್ ನೋಡಿ, ಇಲ್ಲೆಲ್ಲ ಬರೀ ಕೆಂಪು 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 ಕೆಂಪು, ಎಲ್ಲೆಲ್ಲೂ ಕೆಂಪು. ಸೊ ನಮ್ಮ ಕಾಲು ಕೆಂಪು. ಸೊ ನಮ್ಮಮ್ಮ ಇನ್ನೂ ಬಂದಿಲ್ಲ, ಅವ್ರು ಬರೋದು ವೇಟ್ ಮಾಡ್ತಾ ಇದ್ದಾರೆ. ಗೈಸ್ ಇವಾಗ ನಮ್ಮಮ್ಮನೂ 1 hour 10 minutesಲ್ಲಿ ಹತ್ಬಿಟ್ಟು ಬಂದೀಗ ಹೈಡ್ರೇಷನ್ ಮಾಡ್ಕೊತವ್ರಿ. ಜ್ಯೂಸ್ ಕುಡಿ ಏನಾದರೂ ಎಳ್ನೀರು ಕುಡಿತವ್ರಿ. ಇವಾಗ ಸುಸ್ತಾಗೋಗಿತ್ತು ಅಂದ್ಬಿಟ್ಟು. ಗೈಸ್ ಇವಾಗ ಗಾಳಿ ಗೋಪುರದ ಹತ್ರ ರೆಸ್ಟೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನಮ್ಮ ತಮ್ಮ ಬರ್ತಾವನೆ, ಅಲ್ಲಿ ನೋಡಿ ನಮ್ಮಮ್ಮ ಬರ್ತಾವ್ರಲ್ಲಿ. ನಮ್ಮಮ್ಮ ಆದರೂ ಆಯ್ತಾ ಇಲ್ಲ, ಆದರೂ ಸ್ವಲ್ಪ ಕಷ್ಟಪಟ್ಕೊಂಡು ಹತ್ಕೊಂಡು ಬರ್ತಾಯಿದ್ದಾರೆ. ನಾವು ಅಷ್ಟೇ, ನಮಗೂ ಐತೆ ಇಲ್ಲ ಭಕ್ತಿ, ನಮಗೂ ಐತೆ ಇಲ್ಲ, ಆದರೂ ಹತ್ಕೊಂಡು ಹೋಗ್ತಾಯಿದ್ವಿ. ದೇವ್ರ ಅದೇನಂತಾರೆ, ದೇವ್ರ ಭಕ್ತಿ ಅಷ್ಟೇ. ಜೈ ಗೋವಿಂದ. ಗೈಸ್ ಜಿಂಕಲೇ ಜಿಂಕ. ಈ ಜಿಂಕೆ ಇದನ್ನು ನೋಡೋಕ್ಕೆ ಎಷ್ಟು ಜನ ನಿಂತವ್ರೆ ಗೊತ್ತೆ ನೋಡಿ. ಇಲ್ಲಿ ಈ ಕಡೆ ಇಷ್ಟು ಜನ, ಈ ಕಡೆ ಇಷ್ಟು ಜನ, ಒಂದೇ ಒಂದು ಜಿಂಕೆಗೆ ಇಷ್ಟೊಂದು ಜನ. ಆ್ಯಕ್ಚುಲಿ ಇಲ್ಲೆಲ್ಲ ಒಂದು ಗುಂಪೆ ಇತ್ತು, ಅದನ್ನೆಲ್ಲ ತಗೊಂಡೋಗಿ ಈಗ ಝೂಗೆ ಹಾಕ್ಬಿಟ್ಟಾರೆ. ಸೊ ಇದೊಂದು ಯಾವುದೋ ತಪ್ಸ್ಕೊ ಬಂದ್ಬಿಟ್ಟೈತೆ. ಇನ್ನೂ ಸ್ವಲ್ಪ ದೂರ ಹೋದರೆ ಇಲ್ಲೊಂದು ಆಂಜನೇಯರು ದೊಡ್ಡ ಸ್ಟ್ಯಾಚು ಸಿಗುತ್ತೆ, ತೋರಿಸ್ಕೊಡ್ತೀನಿ ಬನ್ನಿ. ಗೈಸ್ ನೋಡಿ, ಇದೆಲ್ಲ ಎಲ್ಲ ತಾಯಿ ತಗೊಂಡಂಗೆ ಕಟ್ಬಿಟ್ಟು. ಸೊ ಗೈಸ್ ಇವಾಗ ಎಲ್ಲಿದ್ದೀವಿ ಅಂತಂದರೆ ದೊಡ್ಡ ಆಂಜನೇಯ ವಿಗ್ರಹ ಹತ್ರ ಬಂದಿದ್ದೀವಿ. ಸೊ ಇರಿ ಆಂಜನೇಯ ಹೇಗಿದೆ ಅಂತ ತೋರಿಸ್ತೀನಿ.
ಸೊ ಇಲ್ಲಿಂದ ತುಂಬ ಅಂದರೆ ತುಂಬ ತುಂಬ ದೊಡ್ಡದಾಗಿ ಸ್ಟೆಪ್ಸ್ಗಳಿದೆ. ಮತ್ತು ಇನ್ನೂ ಎಷ್ಟೊಂದು ದೂರ ಹೋಗ್ಬೇಕು. ಬನ್ನಿ, ನಮ್ಮ ಅಮ್ಮನೂ ಇನ್ನೂ ಬಂದಿಲ್ಲ, ಹೋಗುವ, ಅವ್ರು ಬರ್ತಾರೆ ಆರಾಮಾಗಿ. ಆಂಜನೇಯನ ಇಲ್ಲಿಂದನೇ ಕೈ ಮುಕ್ಕಳಿ, ನಾವು ಇಲ್ಲಿಂದನೇ ಕೈ ಮುಕ್ಕಳ್ತಾ ಮುಂದೆ ಸಾಕ್ತೀವಿ. ಈಗ ನೋಡಿ ಇದು ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಅಲ್ಲಿದ್ವಿ, ಕೆಳಗಡೆ ಅಲ್ಲಿಂದ ಮೇಲೆ ಇಲ್ಲಿದ್ದೀವಿ ಈಗ. ಸೊ ಇಲ್ಲಿ ಬೋರ್ಡ್ ಬೇರೆ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ. ಸೊ ಹೋಗುವ ಮುಂದೆ ಇನ್ನು. ಗೈಸ್, ನಮ್ಮ ಜನ ಎಂಥ ಮೂಢನಂಬಿಕೆ ಅಂದರೆ ಎಲ್ಲರೂ ಮೆಟ್ಲಿಗೆ ಈ ಅರ್ಶಿನ ಕುಂಕುಮ ಹಚ್ಚಿದ್ರೆ ಇಲ್ಲಿ ಚಿರತೆದು ಕಾಶೆಂಟ್ ಹಾಕ್ಬಿಟ್ಟು ಫೋಟೋ ಹಾಕವ್ರೆ, ಅದಕ್ಕೆ ಅರ್ಶಿನ ಬಳ್ದ್ಬಿಟ್ಟವ್ರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚಿರತೆ ಮಂದಾಳದ ಮಾತುಗಳೇ ಕೇಳಕ್ ಮಜಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್, ಇದು ಯಾವ ಪ್ರಾಣಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇದು ಯಾವುದೋ ಪ್ರಾಣಿ ಗೊತ್ತಿಲ್ಲ ನನಗೂ. ಸೊ ನೋಡೋಕೆ ಹಳ್ಳಿಲ್ ಥರ ಇದೆ, ಬಟ್ ಹಳ್ಳಿಲಲ್ಲ. ಸೊ ಬನ್ನಿ, ಈಗ ಇನ್ನೂ ತುಂಬ ದೂರ ಇದೆ. ಸೋ ಲಾಂಗ್ ವೇ ಟು ಗೋ. ಹೋಗುವ. ನೋಡಿ, ಇಲ್ಲೆಲ್ಲ ಜನ ಇಲ್ಲ. ನಮ್ಮ ಹಿಂದೆ ಎಷ್ಟು ಜನ ಇದ್ದರು ಅಂದರೆ ಹತ್ತಕ್ಕೆ ಬಿಡ್ತಾ ಇರಲಿಲ್ಲ. ಫುಲ್ಲು ನಮ್ಮನ್ನೇ ತಳ್ಕ ಎಲ್ಲ ಹೋಗ್ತಾ ಇದ್ವಿ. ಈಗ ನೋಡಿ, ಈಗೆಲ್ಲ ಕಮ್ಮಿ ಆಗ್ಬಿಟ್ಟಾರೆ. ಏಕೆಂದರೆ ಎಲ್ಲ ಸುಸ್ತಾಗಿ ಅಲ್ಲಲ್ಲೇ ಕುತ್ಕೊಂತಾರೆ. ಸೊ ಗೈಸ್, ಇವಾಗ ಮೆಟ್ಲೆಲ್ಲ ಮುಗಿಸ್ಕೊಂಡು ಇವಾಗ ಈ ಥರ ರೋಡ್ ಬರುತ್ತೆ, ಈ ಥರ ರೋಡು. ಸೊ ಇದೆಲ್ಲ ಏನು ಅಂದರೆ ಮಾಮೂಲಿ ಬಸ್ಸು, ಕಾರು ಇವೆಲ್ಲ ಓಡಾಡೋ ರೋಡ್ ಇದು. ಸೊ ಈಗ ಇಲ್ಲಿಂದ ಹೋಗಿ ಇನ್ನೂ ಮುಂದೆ ಅಲ್ಲೆಲ್ಲ ಹೋಗಿ ಅದಾದಮೇಲೆ ಇನ್ನೊಂದು ಗೋಪುರ ಸಿಗುತ್ತೆ. ಆ ಗೋಪುರದಿಂದ ಮತ್ತೆ ಇನ್ನೊಂದು ಬೆಟ್ಟ ಆಗ್ತದೆ ನೋಡಿ. ಅಲ್ಲಿವರೆಗೂ ಇದೆ ನೋಡಿ, ಅಲ್ಲೆಲ್ಲ ಬರ್ತಾ ಇದ್ದಾರೆ ಗೈಸ್. ಇವಾಗ ಈ ಥರ ಇಲ್ಲೆಲ್ಲ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ಥರ ವ್ಯೂ ಪಾಯಿಂಟ್ಗಳು ಸಿಗುತ್ತೆ ನಿಮಗೆ. ನೋಡಿ, ಅಲ್ಲಿ ವಿಂಡ್ ಮಿಲ್ ಎಲ್ಲ ಇದೆ ಅಲ್ಲಿ ನೋಡಿ ಅಲ್ಲಿ. ಸೊ ಈ ಥರ ಹೋಗ್ತಾ ಇದ್ರೆ ಹೇಗೂ ಜನ ಹೋಗ್ತಾನೆ ಇದ್ದಾರೆ ನೋಡಿ ಇಲ್ಲಿ. ಸೊ ಈ ಕಡೆ ಎಲ್ಲ ವೆಹಿಕಲ್ಸ್ ಓಡಾಡ್ತಾ ಇದೆ. ಇದೆಲ್ಲ ವಾಪಸ್ ಕೆಳಗಡೆ ಹೋಗ್ತಾ ಇರೋದು. ಮೇಲ್ಗಡೆ ಹಾಂ, ಕೆಳಗಡೆ ಹೋಗ್ತಾ ಇದೀವಿ ಎಲ್ಲ. ನಾವು ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ದೂರದಲ್ಲಿ ಒಂದು ಗೋಪುರ ಕಾಣಿಸುತ್ತೆ. ಇವಾಗ ಕಾಣಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ. ನೋಡಿ, ಈ ಕಡೆ ನಿಮಗೆ ವ್ಯೂ ಎಲ್ಲ ಕಾಣಿಸುತ್ತೆ. ಬನ್ನಿ, ಈಗ ಅಲ್ಲಿ ಆ ಬೆಟ್ಟ ಹತ್ರ ಹೋಗ್ಬೇಕು ಇವಾಗ ನಾವು. ಗಾಯ್ಸ್ ನೋಡಿ, ಅಲ್ಲಿ ವಿಂಡ್ ಮಿಲ್ಲು ತಿರುಗ್ತಾ ಇದೆ ಜೋರಾಗಿ. ನೋಡಿ, ಇಲ್ಲಿ ಝೂಮ್ ಮಾಡ್ತೀನಿ. ಹಾಂ ನೋಡಿ, ಅಲ್ಲಿ ಅಲ್ಲೆರಡು, ಅಲ್ಲೊಂದಷ್ಟು. ಸೊ ನೋಡಿ, ಫುಲ್ಲು ಕಾಡು. ಸೊ ಇನ್ನೂ ಬೇಜಾರು ಮುಂದೆ ಹೋಗ್ಬೇಕು ನಾವು. ನೋಡಿ, ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು. ಸೊ ಇಲ್ಲಿ ಅದೇನದು ಈ ಮಳೆಗಾಲದಲ್ಲೆಲ್ಲ ಇಲ್ಲಿ ಲೈಟಾಗಿ ಒಂಥರ ವಾಟರ್ ಫಾಲ್ಸ್ ಥರ ಬರುತ್ತೆ. ಅಂದರೆ ಮೇಲ್ಗಡೆ ನೀರು ಹರ್ಕೊಂಡು ಇಲ್ಲಿ ಕೆಳಗಡೆ ಬರುತ್ತೆ. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ವಾಟರ್ ಫಾಲ್ಸ್ ಎಲ್ಲ ಬರೀ ಕಲ್ಬಂಡೆ, ಡ್ರೈ ಜಾಮೂನ್ ಆಗ್ಬಿಟ್ಟಿದೆ ಇವಾಗೆಲ್ಲ. ಎಲ್ಲ ಜನಗಳೆಲ್ಲ ಓಡಾಡ್ತಾ ಇದ್ದಾರೆ, ಕಾರ್ಗಳೆಲ್ಲ ವಾಪಸ್ ಕೆಳಗಡೆ ಹೋಗ್ತಾ ಇದ್ದಾರೆ. ಗೈಸ್, ಅಲ್ಲಿ ದೂರದಲ್ಲಿ ಒಂದು ಗೋಪುರ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿಗೆ ಹೋಗ್ಬೇಕು ಇವಾಗ. ಸೊ ನಾವು ಇಲ್ಲಿಂದ ನೋಡಿ, ಅಲ್ಲೆಲ್ಲ ಬಸ್ಗಳೆಲ್ಲ ಓಡಾಡ್ತಾ ಇದೆ. ಸೊ ಇದೊಂದು ವ್ಯೂ ಪಾಯಿಂಟು. ಸೊ ಇಲ್ಲಿಂದ ಆ ಗೋಪುರ ಹತ್ರ ಹೋಗ್ಬೇಕು ಇವಾಗ. ಇನ್ನೂ ಆ ಗೋಪುರಕ್ಕೆ ಹೋಗೋದು ತುಂಬ ದೂರ ಯಾಕೆ, ನಾವು ಯಾವಾಗಿಂದ ಹೋಗ್ತಾನೆ ಇದ್ದೀವಿ ಇನ್ನೂ. ಯಾವಾಗ ಮುಗೀತದೆ ಅಂತ ಗೊತ್ತಾಗ್ತಾ ಇಲ್ಲ. ಬಿಸಿಲು ಬೇರೆ ಹೊಡಿತಾ ಇದೆ, ಬಾಡಿಲಿ ಊಟ ಇಲ್ಲ, ಹೊಟ್ಟೆಲಿ ಬರೀ ಗ್ಯಾಸ್ ಇದೆ ನೋಡಿ. ಈ ಥರ ಎಲ್ಲ ಶಿವಯ್ಯ ಅಂದ್ಕೊಂಡು ಬಸ್ ಗೀಸ್ ಎಲ್ಲ ಬರ್ತಾರೆ ನೋಡಿ. ಆಂಧ್ರ ಪ್ರದೇಶ್ ಗಾಡಿ ನೋಡಿ ಹೆಂಗೆ ಫುಲ್ಲು ವಾಪಸ್. ಹಾಂ, ಈಗೆಲ್ಲ ಇವರೆಲ್ಲ ಕೆಳಗಡೆ ಹೋಗಿ ಮತ್ತೆ ಇನ್ನೊಂದ್ಸಲ ಎಲ್ಲ ಬರ್ತಾರೆ. ಎಲ್ಲ ಸಾಂಗ್ ಎಲ್ಲ ಹಾಕಿದ್ದಾರೆ. ಸಾಂಗ್ ಅಂತೀನಿ, ಶ್ಲೋಕ ಹಾಕಿದ್ದಾರೆ. ಸಾರಿ, ಸಾಂಗ್ ಅಂದ್ಬಿಟ್ಟೆ. ಸೊ ನೋಡಿ, ಎಲ್ಲ ಪೂರ್ತಿ ವ್ಯೂ ನೋಡಿ.
ಆ ಗೋಪುರ ಹತ್ರ ಹೋಗ್ಬೇಕು ಇವಾಗ. ಬನ್ನಿ ಬೇಗ ಬೇಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಂಬಿಡೋದ. ಸರಿ ಮಲ್ಕೊಂಡು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗೋದು. ಅದು ಹೊಟ್ಟೆಗೆ ಏನೂ ತಿನ್ನಲಿಲ್ಲ ಅಲ್ವಾ, ಅದಕ್ಕೆ ಏನೇನೋ ಬರ್ತಾಯಿದೆ. ಗೈಸ್ ಫೈನಲಿ ಇವಾಗ ನಡ್ಕೊಂಡು ಅಲ್ಲಿಂದ ಆ ಗೋಪುರ ಹತ್ರ ರೀಚ್ ಆದ್ವಿ. ಅಲ್ಲಿ ಫೈನಲಿ ಸಾಧಿಸ್ಬಿಟ್ಟೆ. ಸೊ ಗೋಪುರ ಹತ್ರ ರೀಚ್ ಆಗೈತೆ. ಸೊ ಈ ಗೋಪುರ ಆದಮೇಲೆ ಕೆಲವೊಂದು ಮೆಟ್ಲಿದೆ. ಆ ಮೆಟ್ಲನ್ನ ಎಲ್ಲರೂ ಮಂಡಿಲ್ ಹತ್ತುತ್ತಾರೆ. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಏನಕ್ಕೆ ಸುಮ್ಮನೆ ಎಲ್ಲರೂ ಹತ್ತುತ್ತಾರೆ, ನಾವು ಹತ್ತೋದು. ಬನ್ನಿ ನಾವು ಹತ್ತವ, ಆದರೆ ಹತ್ತವ, ಇಲ್ಲ 3 ಮೆಟ್ಲು ಹತ್ಬಿಟ್ಟು ಸುಮ್ಮನೆ ಆಗ್ಬೋದು. ನೋಡಿ ಗೈಸ್, ಅಲ್ಲಿ ಕೆಲವೊಬ್ರು ಮಂಡಿಲ್ ಹತ್ತುತ್ತಾ ಇದ್ದಾರಲ್ಲ. ಸೊ ಇಲ್ಲಿಂದ ಅಲ್ಲಿ ಗಂಟ ಹೋಗ್ತಾರೆ, ಬಟ್ ಅಷ್ಟೆಲ್ಲ ಹೋಗೋರು ಹೋಗ್ತಾರೆ, ಹೋಗದೇ ಇದ್ದವರು ಕೆಲವೊಂದು ಮಾತ್ರ ಸ್ಟೆಪ್ಸನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾರೆ. ಸೊ ನಾವು ಎಷ್ಟು ಕಂಪ್ಲೀಟ್ ಮಾಡ್ತೀವಿ ಅಂತ ನೋಡೋದು. ಏನಾಯ್ತಪ್ಪ ಹತ್ತತ್ತೀಯ? ಇಲ್ಲ ಅಷ್ಟೇ. ನೋಡಿ ನಮ್ಮಮ್ಮ ರೆಡಿ ಐತವನೆ. ನೆಕ್ಸ್ಟ್ ವರ್ಷ ಒಳ್ಳೆ ಹೆಂಡತಿ ಸಿಗಲಿ ಅಂದ್ಬಿಟ್ಟು ಈಗ ಬೇಡ್ಕೊತವನೆ. ನೋಡಿ ದೇವ್ರಿಗೆ ಇಲ್ಲೇ ಬೇಡ್ಕೊಂಡ. ನಮ್ಮಮ್ಮ ಅಲ್ಲಿ ಹತ್ತವ್ರೆ. ಗೈಸ್ ನಾನು ಅದೇ ಈಗ ತೋರಿಸಿದ್ನಲ್ಲ ಮಂಡಿಲಿ ಮೆಟ್ಲೆ ಹತ್ತಬೇಕು ಅಂತ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಹತ್ರ ಒಂದು 11 ಹತ್ತಪ್ಪರೆ ಒಂದು 21 ಹಂಗೆ ಹತ್ತೀನಿ ಅಂದ್ಕೊಂಡೆ. ಫಸ್ಟು 3 ಸುಸ್ತಾಗೋದೆ, 5 ಬಿದ್ದೇ ಹೋದೆ, 7 ಎದ್ದೇ ಬಿಟ್ಟೆ. ಆಗಿಲ್ಲ ಗೈಸ್, ಮಂಡಿ ಚಿಪ್ಪೆಲ್ಲ ಅಲ್ಲ. ನೀವು ಯಾರು ಈ ಥರ ಎಲ್ಲ ಮಂಡಿಲಿ ಬೆಟ್ಟ ಹಾಕಿದ್ದೀರ ಅಂತ ಕಮೆಂಟ್ ಮಾಡಿ. ನಮಗಾಗೋದಿಲ್ಲ, ದೇವರು ಕಾಲು ಕೊಟ್ಟಿದ್ದಾರೆ, ಕಾಲೆಲ್ಲ ಹತ್ತಿದ್ದೀವಿ. ಸೊ ಬನ್ನಿ, ಇನ್ನು ಬರೀ ಎಷ್ಟಿದೆ ಅಂದರೆ ಜಸ್ಟ್ 350 ಸ್ಟೆಪ್ಸ್ ಅಷ್ಟೇ ಇರೋದು. 350 ಹತ್ತಿದ್ರೆ ಗೈಸ್, ಇನ್ನು ಕೇವಲ 250 ಸ್ಟೆಪ್ಸ್ ಅಷ್ಟೇ. ಸೊ ಗೈಸ್ ಫೈನಲಿ ಸತತ 3 ಅವರ್ ನಡ್ಕೊಂಡು ಬಂದು ಅದಾದಮೇಲೆ ಫೈನಲ್ ಸ್ಟೆಪ್ಪಿಗೆ ರೀಚ್ ಆಗಾಯಿತು. ಸೊ ಇಲ್ಲಿಗೆ ನಮ್ಮ ಬೆಟ್ಟ ಹತ್ತುವ ಏನಂತಾರೆ, ಬೆಟ್ಟ ಹತ್ತೋದೆಲ್ಲ ಮುಗೀತು. ಸೊ ಇಲ್ಲಿಂದ ಮುಂದೆ ದೇವಸ್ಥಾನಕ್ಕೆ ಹೋಗೋದೆ. ಸೊ 3 ಅವರ್ಸ್ ಆದಮೇಲೆ ಫೈನಲ್ ಸ್ಟೆಪ್ಸು ಕಂಪ್ಲೀಟ್ ಆಗಿದೆ. ಸೊ ಬನ್ನಿ, ಈಗ ನಮ್ಮಮ್ಮ ಬರೋರು ಇಲ್ಲೇ ವೆಯ್ಟ್ ಮಾಡಬೇಕು. ಈಗ ಫೈನಲಿ ಈಗ ತಿರುಮಲಗೆ ರೀಚ್ ಆಗೈತು. ಇವಾಗ ಅಲ್ಲೆಲ್ಲೋ ರೂಮ್ ಮಾಡಿದ್ದೀವಿ ದೇವಸ್ಥಾನ ಪಕ್ಕ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡಿ ಇಲ್ಲೆಲ್ಲ ಫುಲ್ ಇಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕೆ ಇಲ್ಲೆಲ್ಲ ಜಾಗಗಳು. ಈ ಫೋಟೋ ಫ್ರೇಮ್ಸು, ಅದು ಇದು ಸಣ್ಣ ಪುಟ್ಟ ಮಕ್ಳ ಐಟಮ್ಸು ಎಲ್ಲ. ಸೊ ಇಲ್ಲೆಲ್ಲ ಶಾಪಿಂಗ್ ಮಾಡೋ. ಸೊ ಈಗ ನಾವು ರೂಮ್ ಹತ್ರ ಹೋಗಿ ಸ್ವಲ್ಪ ಅಲ್ಲೇ ಉಜ್ಜಿಲ್ಲ ಬೆಳಗ್ಗೆಯಿಂದ, ಅದು ಅಲ್ಲೋಚ್ದೇನೆ ಎಲ್ಲ ತಿನ್ಬೋದು ಹೇಗೆ ಬಿಡ್ತಿದ್ವಿ. ಈಗ ಹೋಗಿ ಅಲ್ಲೋಚ್ಕೊಂಡು ತಿಂಡಿ ಮಾಡೋಕೆ ಹೋಗೋದು. ಈಗ ಹೋಗುವ. ಜನ ತುಂಬ ಇದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಬಿಸಿಲನ್ನು ಜೋರಾಗಿ ಹೊಡಿತಾ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಈಗ ಬನ್ನಿ, ಏನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ. ದೇವರು ಕರೆಸ್ಬಿಟ್ಟಿದ್ದಾರೆ. ದೇವ್ರಿಗೊಂದು ಗೋವಿಂದ ಹೇಳ್ತಾ ಹೋಗ್ತಾ ಇರುತ್ತೆ. ಗೈಸ್ 3 ಅವರು ಮೆಟ್ಲು ಹತ್ಕೊಂಡು ಎಷ್ಟೊಂದು ಕಾಲು ನೋವು, ಬಾಡಿ ಪೈನು ಅವೆಲ್ಲ ಮಾಡ್ಕೊಂಡು ಸೊ ಫೈನಲ್ ಆಗಿ ಎಲ್ಲಿಗೆ ಬಂದ್ವಿ ಅಂದರೆ ಆ ವ್ಯೂ ನೋಡ್ಬೇಕಾ ನೀವು. ಈ ವ್ಯೂ, ಇದೊಂದು ವ್ಯೂಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ನಾವುಗಳು. ಸೊ ಅದಂತೂ ಕ್ರೇಜಿ. ಹತ್ರ ಬರ್ತಾ ನಮಗೆ ಗೂಸ್ಬಂಪ್ಸ್ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಸೊ ಗೈಸ್, ನಾವು ರೂಮ್ ಬುಕ್ ಮಾಡಿರೋದು ಇಲ್ಲೇ, ಯಾವುದೋ ಏನೋ ಹೆಸರು ಗೊತ್ತಿಲ್ಲ, ಓದಕ್ಕೆ ಗೊತ್ತಾಯಿಲ್ಲ ನನಗೆ. ಸೊ ಬನ್ನಿ ಹೊರಗಡೆ ಹೋಗು.
ಹೋಗಿ ಒಂದು ಸ್ವಲ್ಪ ಫ್ರೆಶಪ್ ಆಗ್ಬಿಟ್ಟು ಉಣ್ಣಾಕೆ. ಏನೋ ಹೆಸರು ಇದು? ರಾಮ್ ಬಗೀಚಾ. ಹಾಂ, ರಾಮ್ ಬಗೀಚಾ. ಇದು ರಾಮ್ ಬಗೀಚಾ ಅಂತ ಅವಾಗಲೇ ಹೇಳಕ್ಕೆ ಬಂದಿಲ್ಲ, ಇವಾಗ ಹೇಳ್ದ ಅವ್ನು ಹೇಳ್ತಾನೆ ಕೆಲಸ. A few moments later. ಗೈಸ್, ಇವಾಗ ರೂಮ್ಗೆ ಹೋಗಿ ಫ್ರೆಶಪ್ ಎಲ್ಲ ಆಗಿ ಇವಾಗ ತಿಂಡಿ ಮಾಡೋಕೆ ಬಂದಿದ್ದೀವಿ. ನೋಡಿ ನಮ್ಮ ಅಡ್ವೆಂಚರ್ ಬಾಯ್. ನಮ್ಮಮ್ಮ ಇಡ್ಲಿ ತಗೊಂಡವ್ರೆ. ಇವರು ಇಡ್ಲಿ, ನಮ್ಮ ಶಿಷ್ಯ ವಡೆ, ನಾನು ಪೂರಿ ಮತ್ತು ವಡೆ. ಗೈಸ್, ಇವಾಗ ತಿಂಡಿ ಮುಗೀತು, ಈಗ ಕಾಫಿ. ಅಮ್ಮನೂ ಕಾಫಿ ಹೊಡಿತವ್ರೆ. ಗೈಸ್, ಇವಾಗ ತಿಂಡಿ ಆಯಿತು, ಕಾಫಿ ಆಯಿತು. ಈಗ ಹೋಗಿ ರೂಮಲ್ಲಿ ಮಲ್ಕೊಂಡು ಮಧ್ಯಾಹ್ನದ ಮೇಲೆ ಎದ್ದು ರೆಡಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ನಮ್ಮ ಅಡ್ವೆಂಚರ್ ಬಾಯ್ ನೋಡಿ. ಇವನು ಬೆಳಗ್ಗೆಯಿಂದ ನೋಡಿರಲಿಲ್ಲ ಅಲ್ವಾ ನೀವು ಯಾರು? ಇವಾಗ ನೋಡಿ, ಇವನು ಬೆಳಗ್ಗೆಯಿಂದ ಎಲ್ಲ ಕಳೆದೋಗ್ಬಿಟ್ಟಿದ್ದ, ಈಗ ತಾನೇ ಸಿಕ್ಕಿದ್ದು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಫ್ಯಾಮಿಲಿಯವರೆಲ್ಲ, ಸೊ ಇವಾಗ ಎಲ್ಲರೂ ನಾಮ ಎಲ್ಲ ಇಟ್ಕೊಂಡು ಇವಾಗ ದರ್ಶನಕ್ಕೆ ನಿಂತ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನೈಟ್ ಇರೋದು ದರ್ಶನ, ಬಟ್ ಆದರೂ ಇವಾಗ ನಿಂತ್ಕೊಂಡು ನೋಡುವ ಎಷ್ಟೊತ್ತು ಆಗುತ್ತೆ ದರ್ಶನ. ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಊಟ ಮಾಡಿಕೊಂಡು ಆಮೇಲೆ ದರ್ಶನ. ಸೊ ದರ್ಶನ ಆದಮೇಲೆ ಸಿಗ್ತೀನಿ ನಿಮಗೆ. Much later. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಸತತ 6 ಅವರ್ 3:30ಗೇನೋ ನಿಂತಿದ್ದು. ಸೊ ಇವಾಗಲೇ 9:30 ಹತ್ರ ಆಗಿದೆ. ಸೊ 6 ಅವರ್ವರೆಗೂ ದರ್ಶನ ಎಲ್ಲ ಮಾಡಿ ಮುಗಿಸಿ ಇವಾಗ ಲಾಡು ಪ್ರಸಾದ ಎಲ್ಲ ತಗೊಂಡು ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ರೂಮ್ ಹತ್ರ ಹೋಗ್ಬಿಟ್ಟು ಪಂಚೆ ಗಿಂಚೆ ಎಲ್ಲ ಹಾಕಿದ್ದೆ ಇವತ್ತು. ಪಂಚೆ ಎಲ್ಲ ತೆಗೆದಿಟ್ಬಿಟ್ಟು ಪ್ಯಾಂಟು ಚಡ್ಡಿ ಹಾಕಿ ಹೋಗುವ ಮೈಸೂರಿಗೆ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು, ಸೊ ಇವಾಗ ಬೆಟ್ಟ ಹೇಳ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಈಗ ಅಲ್ಲಿ ಊಟ ಮಾಡಬೇಕು. ಊಟ ಮಾಡೋಕ್ಕೆ ಅಂತ ನಾವು ಪಂಜಾಬಿ ಡಾಬಾ ಒಳಗಡೆ ಹೋಗ್ತಾ ಇದ್ದೀವಿ. ಪಂಜಾಬಿ ಡಾಬಾದಲ್ಲಿ ಏನೂ ಇಲ್ಲ ಅಂತೀಗ, ತುಂಬ ಲೇಟ್ ಆಗೋಗಿದೆ. ಸದ್ಯಕ್ಕೆ ಈಗ ಇರೋದು ರೋಟಿ ಮತ್ತು ಬರೀ ರೋಟಿ ಮಾತ್ರ ಅಂತ ಹೇಳಿದ್ದಾರೆ. ಯಾವ್ಯಾವುದಿದೆ ಅಂತ ಗೊತ್ತಿಲ್ಲ. ಸೊ ಬನ್ನಿ, ರೋಟಿಗೆ ಏನೇನು ತಿನ್ಕೊಂಡು ಇಲ್ಲಿಂದ ಈಗ ಬೆಂಗಳೂರಿಗೆ ಹೊರಡೋದು. ಮೀನ್ಸ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬೆಂಗಳೂರಿಗೆ ಹೊರಡ್ತೀವಿ. ಇನ್ನೊಂದು 10-15 ಮಿನಿಟ್ಸಲ್ಲಿ ಬೆಂಗಳೂರಿಗೆ ಹೊರಡ್ಕೊಡ್ತೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ತಾನೇ ಮನೆಗೆ ರೀಚ್ ಆದ್ವಿ. ಸೊ ಆ್ಯಕ್ಚುಲಿ ನಾವು 5 ಗಂಟೆಗೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಸೊ ಅದಾದಮೇಲೆ ಅಲ್ಲಿಂದ 5:15 ಟ್ರೈನ್ ಇತ್ತು ಮೈಸೂರಿಗೆ. ಸೊ ಅದಾದಮೇಲೆ ನಾನು ನಮ್ಮ ಅಮ್ಮ ಟ್ರೈನ್ ಹತ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿಂದ ಬಂದು ಈಗ ಜಸ್ಟ್ ಒಂದು 5-10 ಮಿನಿಟ್ಸ್ ಆಯಿತು ಮನೆಗೆ ರೀಚ್ ಆಗಿ. ಸೊ ಇವಾಗ ಆ್ಯಕ್ಚುಲಿ 8-8:30 ಆಗಿದೆ. ಸೊ ಈಗ ತಾನೇ ರೀಚ್ ಆಗಿದ್ದೀವಿ. ಸೊ ಗೈಸ್, ಇದಾಗಿತ್ತು ಈ ವ್ಲಾಗು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಡಿ ಅದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಭೇಟಿಯಾಗೋಣ. ನಮಸ್ಕಾರ.